ಆಮೇಲೆ ಎಕನಾಮಿಕ್ಸ್ ಇರಬೇಕು. ಆ ಹುಡುಗಿ ಪರಿಚಯ ಅವಾಗೆ ಪರಿಚಯ ಆಗಿದ್ರು. ಒಂದು ಕ್ಲಾಸ್ ಲಾಸ್ಟ್ ಡೇ ಈ ವರ್ಷ ಹಿಂಗೆ ಎಲ್ಲರೂ ಈ ವರ್ಷ ಶಾಲೆಗೆ ಸೇರಿಕೊಂಡು ಎಲ್ಲ ಅದೇ ಸ್ಟ್ರೇಂಜರ್ಸ್ ಥರ ಎಲ್ಲ ಬಂದು ಆಮೇಲೆ ಎಲ್ಲ ಒಬ್ಬಟ್ಟಾಗಿ ಫ್ರೆಂಡ್ಸ್ ಆದವು. ಒಬ್ರಿಗೊಬ್ರು ಪರಿಚಯ ಇರಲಿಲ್ಲ, ಎಲ್ಲ ಒಂಥರ ಬೇರೆ ಬೇರೆ ಕಾಲೇಜಲ್ಲೆಲ್ಲ ಓದ್ಕೊಂಡು ಹಿಂಗೆ ಬರ್ತೀವಿ ಅನ್ನೋದು ಐಡಿಯಾ ಇರಲಿಲ್ಲ. ಮುಗಿಸ್ಕೊಂಡು ಎಲ್ಲೆಲ್ಲ ಸೇರಬೇಕು ಅಂತ ಇದ್ರಿ. ಅನ್ಎಕ್ಸ್ಪೆಕ್ಟೆಡ್ ಸೇರಿಕೊಂಡು ಬಂದರೆ ಬೇರೆ ಬೇರೆ ಗೋಲ್ ಇರ್ತದೆ, ಒಬ್ಬೊಬ್ಬರು ಒಂಥರ ಗೋಲ್ನ ಎಲ್ಲ ತಿಳ್ಕೊಂಡು ಹೋಗ್ಕೊಂಡು ದಾರಿನ ಬಿಟ್ಟು ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ಬಂದು ಸೇರಿಕೊಂಡು ಎಲ್ಲ ಫ್ರೆಂಡ್ಸ್ಗಳನ್ನ ಮಾಡಿಕೊಂಡು ಇಲ್ಲಿ ಓದ್ತಾ ಇದ್ವಿ. ಇಲ್ಲಿ ನಮಗೆ ಪ್ರೊಫೆಸರ್ಸ್ ಕೂಡ ಒಳ್ಳೊಳ್ಳೆ ಪ್ರೊಫೆಸರ್ಸ್ ಸಿಕ್ಕಿದ್ದಾರೆ. ಸ್ಟೂಡೆಂಟ್ ಸ್ಟ್ರೆಂತು ಕಡಿಮೆ ಇರ್ಬೋದು, ಬಟ್ ಪ್ರೊಫೆಸರ್ಸ್ ಎಲ್ಲ ಚೆನ್ನಾಗಿ ಟೀಚಿಂಗ್ ಮಾಡಿಕೊಂಡು ಒಳ್ಳೆ ಕಂಪನಿ ಬುದ್ಧಿ ಹೇಳ್ಕೊಂಡು ಚೆನ್ನಾಗಿ 2 ವರ್ಷ ನೋಡ್ಕೊಂಡಿದ್ದಾರೆ. ಫ್ರೆಂಡ್ಸ್ಗಳು ಕೂಡ ಹಂಗೇನೆ ಒಂದು 2-3 ದಿನದಲ್ಲೇ ಎಲ್ಲ ಫ್ರೆಂಡ್ಸ್ ಆಗ್ಬಿಟ್ಟು, ಅಂದರೆ ಭೇದ ಭಾವ ಇಲ್ಲ. ನಾನು ಬೇಕು ನಾನು ನಿಮಗೆ ಫಸ್ಟ್ ಬಂದಾಗ ಮ್ಯಾಮ್ ಬಗ್ಗೆ ತಿಳ್ಕೊಂಡು ಬಂದಿದ್ದೆ. ನಾನು ಆಲ್ಮೋಸ್ಟ್ ಅಂದರೆ ಸೀನಿಯರ್ಸ್ ಬಗ್ಗೆ ವಿಚಾರಿಸಿದಾಗ ಟೀಚಿಂಗ್ ಬಗ್ಗೆ ಏನು ಅಂತ ಕೇಳಿದಾಗ ಮೇಡಮ್ ಬಗ್ಗೆ ಹೇಳಿದ್ರು. ಫಸ್ಟ್ ಇದು ತುಂಬ ಪ್ರೆಸೆಂಟೇಷನ್ ಅದೇ ಅಸೈನ್ಮೆಂಟು ಎಲ್ಲ ಮಾಡಿಸ್ತಾರೆ. ಪ್ರೆಸೆಂಟೇಷನೇ ಮಾಡಿಲ್ಲ ಕೊನೆಗೂ. ಎಲ್ಲ ಕೇಳಂದರೆ ತುಂಬ ಓವರಾಗಿ ಹೇಳ್ಬಿಟ್ಟಿದ್ರು ಅವರು, ಎದುರಿಸ್ಬಿಟ್ಟಿದ್ರು. ಈಗ ಬಂದಾಗ ಹೆಂಗೆ ನಾವು ಆಗ ಅಂಥ ಕಾಲೇಜಲ್ಲಿ ಅಂದರೆ ಚನ್ನಪಣ್ಣ ಕಾಲೇಜಲ್ಲಿ ಓದಿದ್ದು ನಾನು. ಅದು ತುಂಬ ಸ್ಟ್ರಿಕ್ಟ್ ಲೆಕ್ಚರರ್ಸ್ ಇದ್ರು, KVK ಸರ್ ಮತ್ತು ಮ್ಯಾಥ್ಸ್ ಸರ್ ಅಂತ. ಅಂಥವ್ರ ಜೊತೆ ಓದ್ಕೊಂಡು ಮಕ್ಕಳು ಇಲ್ಲೂ ಹಂಗೆ ಒಬ್ಬರು ಮೇಡಮ್ ಇದ್ದಾರೆ ಅಂತ ಓದೋದು ಸ್ವಲ್ಪ ನರ್ವಸ್ ಆಯಿತು. ಇಲ್ಲಿ ಬಂದಾಗ ಮ್ಯಾಮ್ ಜೊತೆ ಮಾತಾಡಿ ಅಂದರೆ ಅರ್ಥ ಮಾಡಿಕೊಂಡು ಹೆಂಗೆ ಬರ್ತಾರೆ ಎಲ್ಲ ನೋಡ್ಬಾರ್ದು. खत्म. ನಾನು ಹೇಳ್ಬಿಟ್ಟು ಈಗ ಬಸವರಾಜ್ ಅವರಿಗೆ ಅಲ್ಲಲ್ಲಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ನನ್ನ ಜೀವ ಪ್ರಯತ್ನ ನೆನೆಸ್ಕೊಳ್ತೀನಿ ನಾವು. ಯಾಕಂದರೆ ನಾನು ಎಷ್ಟು ಒಂದು ಆಡ್ಕೊಂಡು ನಡ್ಕೊಂಡು ಅಷ್ಟನ್ನು ಎಲ್ಲ ಸರ್ಗಳ ಜೊತೆನೂ ಇಲ್ಲೇ ನಾನು ಇದೇ ಕಾಲೇಜಲ್ಲಿ ಇರೋದು. ನಾನು ಡಿಗ್ರಿ ಲೈಫಲ್ಲೂ ಕೂಡ ಇಷ್ಟು ಎಂಜಾಯ್ ಮಾಡಿಲ್ಲ. ಆಮೇಲೆ PUCಯಲ್ಲಿ ನಾವು ಬರೀ ಕ್ಲಾಸಲ್ಲಿ ಬಿಟ್ಟು ಹೊರಗಡೆ ಸುತ್ತಾಡಿದ್ರೆ ಜಾಸ್ತಿ, ಇಲ್ಲೂ ಅರ್ಥ ಮಾಡಿದ್ದು ಜಾಸ್ತಿ. ಬಟ್ ಅಂದರೆ ಇಲ್ಲಿ ಟೀಚರ್ಸ್ ಅದೇ ಒಂದು ಹೊಂದಾಣಿಕೆ ತುಂಬ ಚೆನ್ನಾಗಿತ್ತು ನಮಗೆಲ್ಲ. ಸೊ ಅವರು ಕೂಡ ಅದೇ ರೀತಿಯಲ್ಲೇ ನಮಗೆ ಕ್ಲಾಸಿಗೆ ಅಟೆಂಡ್ ಮಾಡಿಲ್ಲ ಅಂದ್ರೂ ಒಂದು ಅಗ್ರೆಸಿವ್ ಆಗಿ ತೋರಿಸೋದಾಗಿ
ಅದನ್ನೆಲ್ಲ ತೋರಿಸೋ ಟೈಮಲ್ಲಿ ತೋರಿಸಿದ್ದಾರೆ. ಬಟ್ ನಮಗೆ ಯಾವತ್ತು ಅದು ಅವರು ಸಿಟ್ಟಿಂದ ಬೈತಿದ್ದಾರೆ ಅನಿಸಿಲ್ಲ. ಒಂದು ಕೇರ್ ಅವ್ರು ಮಾಡ್ತಾರೆ. ಸೊ ಎಲ್ರಿಗೂ ಅವ್ರು ಒಂದೇ ಥರ ಟ್ರೀಟ್ ಮಾಡ್ತಾರೆ. ಇವ್ರು ಹೆಚ್ಚು ಇವ್ರು ಮೇಲೆ ಅನ್ನಲ್ಲ. ಸೊ ಅದೊಂದು ಗುಣ ನನಗೆ ತುಂಬ ಇಷ್ಟ. ಆಮೇಲೆ ಅವ್ರ ಬಗ್ಗೆ ತುಂಬ ಮಾತಾಡೋದಿದೆ, ಮಾತಾಡ್ತೀನಿ ನಾನು ಸೆಟಪ್ಪಲ್ಲಿ. ಈಗಲೇ ಜಾಸ್ತಿ ಹೇಳಿ ಮುಗಿಸೋದು ಬೇಡ ಅನ್ಕೋತೀನಿ. बाय 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 मेरा भाई बदल ನಮಸ್ಕಾರ. ಪ್ರಯತ್ನ ಮಾಡ್ತಾ ಇದ್ದೇನೆ. 2 ವರ್ಷ ಸುದೀರ್ಘ ಪ್ರಯಾಣ ಅಂತ ಅಯ್ಯೋ ಶಿವ. ಅಂದ್ರೆ ಎಷ್ಟು ಕಡಿಮೆ ಸಮಯ ಅಂದ್ರೆ ಈ ತರ ಇದ್ದು ವಿದ್ಯಾರ್ಥಿಗಳಾಗಿದ್ದು ಈ ತರ ಸೆಪರೇಟ್. The Bluetooth device is connected successfully. ಈ ತರ ಚಿಕ್ಕ ಮಕ್ಕಳಾಗಿದ್ದ ಅವರಿಗೆ ಸುಮಧುರ ತುಂಬಾ ಜಲ್ದಿ ಚೆನ್ನಾಗಿತ್ತಲ್ವ. ಮುಂದೆ ಈಗ ಚಿನ್ನ ಆಕಾಶ ಎಲ್ಲ ಆಟ ಆಡಿದ್ದು ಇದೇ ಕಾಲೇಜ್ ಬೇಕು ಅಂತ ಬಂದು ಮುಂದೆ ಎಲ್ಲ ನಿಮಗೆ ಪ್ರಯಾಣ ಮುಗಿದಿದೆ. ಏನೊಂದು ವಾರ ಇರ್ಬೋದು, ಅದೊಂದು 2 ಕ್ಲಾಸ್ ಇಷ್ಟು ದಿನ ಆಮೇಲೆ ನೋಡಿದೆ. ಅಂದರೆ ಎಲ್ಲಿ ಹೇಗೆ ಅಷ್ಟೇ ನಾವು ಇಲ್ಲೇ ಅರ್ಥ ಮಾಡಬೇಕು. ಅಲ್ಲಿಂದ ಹಿಂಗಾಗಿದ್ದೀವಿ, ನೆಕ್ಸ್ಟ್ ಏನಾಗುತ್ತೆ ಜಾಸ್ತಿ ಹೇಳೋದೇನಿಲ್ಲ. ನನಗೆ ಅಂದರೆ ಅಂಕ ಮಾಡ್ತಾ ಇದ್ದೀವಿ ಒಳ್ಳೊಳ್ಳೆ ಇದು ನಾವು ಮುಂದಿನ ಜೀವನ ನಮ್ಮ ಟೀಚರ್ಗಳೇ ತುಂಬ ಸಹಾಯ ಮಾಡ್ತಾರೆ. ಈಗ ಒಂದು ಟೀಚರ್ ನರ್ಸ್ ಮಾಡಿದ್ರೆ ಯಾರನ್ನ ಬೇಕು ಹೀರೋ ಮಾಡ್ಬೋದು, ಯಾರನ್ನ ಬೇಕಾದ್ರೆ ಜೀರೋ ಮಾಡ್ಬೋದು, ಅವ್ರ ಕೈಲಿ ಇರ್ತದೆ. ಬಟ್ ಯಾವತ್ತೂ ಅವ್ರ ಹತ್ರ ಒಂದ್ಸರಿ ಆ ಟೀಚರ್ಗಳಲ್ಲಿ ಯೋಚನೆ ಮಾಡಿದ್ರು. ನಾವು ಮಾಡಿರೋದು ತಪ್ಪು ಕೆಲಸಗಳೇ ಮಾಡ್ಕೊಂಡಿರೋದು. ಆ ತಪ್ಪು ಕೆಲಸಗಳನ್ನೆಲ್ಲ ಅವ್ರ ತಲೆ ಹಾಕೊಂಡೆ ನೋವುಗಳನ್ನ ತೋರಿಸ್ಕೊಂಡು ಈಗ ಡೈಲಿ ಮಾಡ್ತಾ ಇದ್ದೆ ತಪ್ಪು ಕೆಲಸಗಳೆಲ್ಲ ನೋಡಿಲ್ಲ. ಅವರು ಒಳ್ಳೆ ಕೆಲಸಗಳು ನಾವು ಒಳ್ಳೆಲ್ಲ ಅವರು ತಲೆ ಹಾಕೊಂಡಿಲ್ಲ. ಇವತ್ತು ಬಂದರೆ ನೆನ್ನೆ ಬರ್ತೀವಿ, ಇವತ್ತೈದು ಕೆಲಸ ಮಾಡೋ ಪ್ರಾರಂಭ ಅಂತ ಆ ರೀತಿ ಬುದ್ಧಿವಾದ ಟೀಚರ್ಗಳ ಒಂದು ಅಟೆಂಡೆನ್ಸ್ ಶಾರ್ಟೇಜ್ ಇರುತ್ತೆ. ಒಬ್ಬರು ಸಮ ಅಟೆಂಡೆನ್ಸ್ ಮಾಡಿದ್ದಾರೆ. ಇನ್ನೊಂದು ನಮ್ಮ ಈ ಕಾಲೇಜಲ್ಲಿರುವಂಥ ಟೀಚರ್ಸ್ಗಳು ಒಳ್ಳೆಯಲ್ಲ, ತುಂಬ ಚಿರಪಣೆ ಆಗಿರ್ಬೋದು. ಫಸ್ಟ್ ಇಯರ್ ಬಂದಾಗ ಗೋಜಾ ಸರ್ ಆಗಿರ್ಬೋದು, ಮಹೇಶ್ ಸರ್ ಆಗಿರ್ಬೋದು, ಸುಮಾ ಮ್ಯಾಮ್ ಆಗಿರ್ಬೋದು. ಪ್ರತಿಯೊಬ್ಬರು ಕೂಡ ಈ ಓದೋ ವಿಷಯ ಮಾತ್ರ ಬೇರೆ ವಿಷಯ ಓದೋ ವಿಷಯ ಮಾತ್ರ ಭಾಳ ತುಂಬ ಹೆಲ್ಪ್ ಮಾಡಿದೆ, ಹೇಳ್ಕೊಡೋದು ಒಂಥರ ಒಳ್ಳೆ ಪ್ರಯಾಣ. ಒಳ್ಳೆ 2 ವರ್ಷ ಜರ್ನಿ ಭಾಳ ಚೆನ್ನಾಗಿತ್ತು. ಇನ್ನೂ ಮಿಸ್ ಆಗಿದ್ದಾರೆ. ಅಂದರೆ ನಾವು ಒಳ್ಳೆ ಎಂಜಾಯ್ ಮಾಡಿದ್ವಿ. 4 ಜನ ಎಲ್ಲ 4 ಜನ ಹುಡುಗರು ಆದ್ರೆ ತುಂಬ ಒಳ್ಳೆ ಜರ್ನಿ. ಅಂದರೆ ನಾನು ಡಿಗ್ರಿ ಲೈಫ್ ಮಿಸ್ ಮಾಡಿದ್ದು ಕಂಪ್ಲೀಟ್ ಆಯಿತು. ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ. ಈ ಒಂದು 2 ವರ್ಷ ಜರ್ನಿಲಿ ನಾನು ಕಾಲೇಜ್ ಬರ್ಬೇಕಾದ್ರೆ ನನ್ನದೇ ಕಾಲೇಜು
ರಾಮನಗರ ನಂದೇ ರಾಮನಗರ ಆ ಥರ ಫೀಲಿಂಗ್ ಎಲ್ಲ ಇವತ್ತು ಕೂಡ ಹಂಗೆ ಬರ್ತಾ ಇರುತ್ತೆ. ಈ ಒಂದು ಪ್ರಯಾಣ ಮುಂದಿನ ದಿನಗಳಲ್ಲಿ ಹಂಗೆ ಇಲ್ಲಪ್ಪ ಅಂತ ಆ ಥರ ಫೀಲಿಂಗ್ ಅಂದರೆ ಈಗ ಫೀಲಿಂಗ್ ಅಂದ್ರೆ ಅವರನ್ನ ಟಾಪಲ್ಲೇ ಇರುತ್ತೆ. ಇದು ಕಾಲೇಜ್ ಬಂದರೆ ಏನೋ ಒಂಥರ ಖುಷಿಯಾಗಿ ಕಾಲೇಜ್ ಬರೋದು ತುಂಬ ಖುಷಿ ಆಗ್ತದೆ. ಬರೋಕ್ಕಿಲ್ಲ ಅಷ್ಟೇ, ಕಾಲೇಜ್ ಬರೋದ್ರಿಂದ ತುಂಬ ಖುಷಿಯಾಗಿ ಕಾಲೇಜ್ ಬರ್ತಾ ಇದೆ. ಆ ಥರ ಒಂದು ಫೀಲಿಂಗ್ ಈ ಕಾಲೇಜ್ನಲ್ಲಿ ಎಲ್ಲ ಈ ಕಾಲೇಜಲ್ಲಿ ಎಲ್ಲ ಕೊಟ್ಟಿದೆ ಅಂತ ಹೇಳ್ತಾ ನಾನು ಮೊದಲು ಕೌನ್ಸಿಲಿಂಗ್ ಹೋದಾಗ ನನಗೆ ಕಾಲೇಜ್ ಸೆಲೆಕ್ಟೇ ಮಾಡಿರಲಿಲ್ಲ ಆಯ್ತಾ. ಅಲ್ಲಿ ಕೌನ್ಸಿಲಿಂಗಲ್ಲಿ ಒಬ್ಬ ಬರ್ಕೊತಾರೆ ಯಾವ ಕಾಲೇಜು ಅಂತ. ನಾನು ಸೆಲೆಕ್ಟ್ ಮಾಡಿದ್ದು ರೂರಲ್ ಕಾಲೇಜ್ ಒಂದು, ಆಮೇಲೆ ಗೌರ್ಮೆಂಟ್ ಡಿಗ್ರಿ ಕಾಲೇಜು. ಅಲ್ಲಿ ಅವನು ಸರಿ ಇರಬೇಕು ಅವನು. ನಾನು ಫೀಸನ್ನು ಬೇಡ ಅಂತ ಮತ್ತೊಂದು 3 ಯಾವ್ದು ಕೇಳಿದ್ರು. ಹೇಳಿದೆ ನೀವು ಇಲ್ಲಿ ಬಗ್ಗೆ ಕೇಳಿದ್ರಿ, ನಿಮಗೆ ಕಾಲೇಜ್ ಸೆಲೆಕ್ಟ್ ನಿಮಗೆ ಕರೆಕ್ಟಾಗಿದೆ, ನೀವು ಇಲ್ಲಿಗೆ ಹೋಗ್ಬೇಕು, ನಿಮಗೆ ಡಿಗ್ರಿ ಬಂದರೆ ಕೊಡೋಣ ಅಂತ ಅವರೇ ಬೇಡ ಅದಕ್ಕೆ ಅವ್ರು ಬರೆಯೋದಕ್ಕೆ ಬೇಕು ಕಳಿಸೇ ಬಿಟ್ರು. ಆಮೇಲೆ ಇದು ಬಂದ ಅಲ್ಲಿ ನನಗೆ ಕೌನ್ಸಿಲಿಂಗ್ ಮಾಡಿದ್ರೆ ಯಾರು ಇರಲಿಲ್ಲ. ಆ ಸಮಯಕ್ಕೆ ಒಬ್ಬರು ಸಮಯ ಎಲ್ಲ ಇದ್ಬಿಟ್ಟವ್ರೆ. ಅವಪ್ಪ ಸರ್ ಮಾತ್ರ ಮಾಡಿದ್ದು. ನನಗಲ್ಲಿ ಫೀಸ್ ಪೇ ಮಾಡು ಇದು ಮಾಡು ಅಂತ ಏನು ಇಂಟ್ರೆಸ್ಟ್ ಗೊತ್ತಿರಲಿಲ್ಲ. ಇಲ್ಲಿ ಬಂದರೆ ಇವರು ವಯಸ್ಸು ಫೀಸ್ ಪೇ ಮಾಡಿದ್ದೆ ಏನೇ ಮಾತ್ರ ಕೊಡ್ತಾರೆ. ನನಗೆ ಫೀಸ್ ಪೇ ಮಾಡೋದು ಗೊತ್ತಿಲ್ಲ, ಏನು ಗೊತ್ತೇ ಇಲ್ಲ. ಆಮೇಲೆ ಎಕನಾಮಿಕ್ಸ್ ಇರಬೇಕು. ಆ ಹುಡುಗಿ ಪರಿಚಯ ಅವಾಗೇ ಪರಿಚಯ ಆಗಿದ್ದು. ಆ ಹುಡುಗಿ ಅವರೇ ಹೇಳಿದ್ರು, ಆ ಹುಡುಗಿ ಫೀಸ್ ಪೇ ಮಾಡಿದ್ದೆ, ಆ ಹುಡುಗಿ ಹೇಗೆ ಪೇ ಮಾಡಿದ್ದು ಹಾಗೆ ಪೇ ಮಾಡ್ಕೊ ಬಾ ಅಂತ. ಅಲ್ಲಿಂದ ಆ ಹುಡುಗಿಯಿಂದ ಅಂದ್ರೆ ಎಮ್ಸೆನ್ ಕಾಲೇಜ್ ಬಂದು ಅದಕ್ಕೆ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿ ಜನ ಇಲ್ಲ